ಬೈರಾ ಅದಕ್ಕೆ ಬನ್ನಿ. ಬೆಳ್ಳಿ ಅವ್ರು ಹೋದ್ರು ಅಂತ ನೀನೇನು ಚಿಂತೆ ಮಾಡಬೇಡಮ್ಮ. ಚಿತ್ರನ ವಿಷಯದಲ್ಲಿ ಅವ್ರಿಗೆ ನಂಬಿಕೆ ಇದ್ದಿದ್ರೆ ಇದು ಖಂಡಿತ ಒಪ್ಕೋತಾ ಇದ್ರು. ಆ ತಾಯಿ ಬಗ್ಗೆ ನಿಂಗೆ ಗೊತ್ತಿಲ್ವಾ? ಆ ನನ್ನಮ್ಮ ಯಾವಾಗಲೂ ಒಳ್ಳೆ ತೀರ್ಪೆ ಕೊಡೋದು, ಎಲ್ಲ ಒಳ್ಳೇದಾಗುತ್ತೆ. ನೀನು ಧೈರ್ಯವಾಗಿರೋಮ್ಮ. ನೋಡಿ, ನೀವು ದಿಢೀರ್ ಅಂತ ಹೇಳಿದ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ನಂಗೆ ಗೊತ್ತಿರೋ ವಿಚಾರಿಸ್ಬಿಟ್ಟು ಆಮೇಲೆ ನಾನು ನಿಮ್ಮ ತೀರ್ಮಾನ ಹೇಳ್ತೀನಿ. ನಂಗೆ ಸ್ವಲ್ಪ ಟೈಮ್ ಬೇಕು ಕೊಡ್ರೆ. ಸರಿ, ಹೋಗ್ಬಿಟ್ಟು ಬಾ. ಏನು ಮೇಡಮ್ ಈ ಥರ ಹೇಳ್ತಿದ್ದಾರೆ? ನಂಗೆ ತುಂಬ ಭಯ ಆಗ್ತಿದೆ. ಅವ್ರ ಮಾತುಗಳೆಲ್ಲ ಬಿಡು, ನಿನ್ನ ನಿರ್ಧಾರ ಏನು ಅಂತ ಹೇಳು. ಮೇಡಮ್, ಸುಳ್ಳು ಹೇಳ್ಕೊಂಡು ಕೆಂಡ ಇದು ಒಂದು ತಮಾಷೆ ವಿಷಯ ಅಲ್ಲ ಮೇಡಮ್. ಆ ತಾಯಿ ಚಾಮುಂಡಿ ಯಾವತ್ತೂ ಕೆಟ್ಟ ಶಿಕ್ಷೆ ಕೊಟ್ಟೇ ಕೊಡ್ತಾಳೆ. ಅವ್ರನ್ನ ಬೆಂಕಿಲಿ ಸುಟ್ಟು ಬಸವ ಮಾತಾಳೆ ಅಂತ ಈ ಇಡೀ ಊರ್ಜ ನಂಬಿದ್ದಾರೆ. ಗೊತ್ತಿದ್ದು ಪ್ರಾಣಗಳಿಗೆ ನಾ ಮುಟ್ಟಾಳ ಅಲ್ಲ. ಹಾಗಂತ ಗೊತ್ತಿದ್ದು ಎಲ್ರ ಮುಂದೆ ಸತ್ಯ ಹೇಳಕ್ ಹೋದ್ರೆ ನಿನ್ನನ್ನ ಜೀವಂತವಾಗಿರೋಕ್ ಬಿಡ್ತೀನಿ ಅನ್ಕೊಂಡಿದ್ಯಾ? ಏಯ್, ಇದಕ್ಕೆಲ್ಲ ಒಪ್ಪಿಗೆ ಇದೆ ಅಂತ ಹೋಗಿ ಸುಮ್ಮನೆ ತಪ್ಪಿಗೆ ಹೇಳು. ಇಲ್ಲ ಅಂದ್ರೆ ಇಷ್ಟು ದಿನ ನಾವು ಹಾಕಿದ ಪ್ಲಾನ್ ಎಲ್ಲ ಉಲ್ಟಾ ಆಗೋಗತ್ತೆ. ನಿನಗೆ ಆಪ್ಷನ್ ಕೊಡಲ್ಲ, ಇರೋದೊಂದೇ ದಾರಿ. ಅದೇ ದಾರಿಯಲ್ಲಿ ಹೋಗ್ಬೇಕು ಅಂತ ಹೇಳ್ತಾ ಇದೀವಿ, ಹೋಗ್ಬೇಕು ಅಷ್ಟೇ. ನನ್ನ ಜೀವ ಬೆಲೆನೇ ಇಲ್ವಾ ಹಾಗಾದ್ರೆ? ನೀನೇನ್ ತಲೆ ಕೆಡಿಸ್ಕೋಬೇಡ, ನೀನ್ ಸಾಯಲ್ಲ. ಪಂಚಾಯತಿ ಮುಂದೆ ಹೋಗಿ ನನ್ನ ಮಾತ್ ಮೇಲೆ ನನಗೆ ನಂಬಿಕೆ ಇದೆ, ಕೆಂಡ ಹಾಯೋಕೆ ರೆಡಿ ಇದೀನಿ ಅಂತ ಹೇಳು. ಜೊತೆಗೆ ಮುತ್ತು ಮಾವ ಕಡೆಯಿಂದ ಯಾರು ಕೆಂಡ ಹಾಯ್ತಾರೆ, ಅವ್ರ ಪರವಾಗಿ ಯಾರು ನಿಲ್ತಾರೆ ಅಂತ ಕೇಳು. ಆಗ ಎಲ್ರು ಶೇಕ್ ಆಗಿ ಹೋಗ್ತಾರೆ. ಯಾಕಂದ್ರೆ ಮುತ್ತು ಮಾವ ಈಗಿನ್ನು ಗುಣ ಆಗ್ತಿದ್ದಾರೆ. ಅವರು ಕೆಂಡ ಹಾಯೋ ಪರಿಸ್ಥಿತಿಲೇ ಇಲ್ಲದೆ ಇರೋದ್ರಿಂದ ಈ ನಂಬಿಕೆಗೆ, ಈ ಪದ್ಧತಿಗೆ ನೀರು ಎರಚ್ದಂಗಾಗತ್ತೆ. ಆಮೇಲೆ ಅವ್ರು ನಿನ್ನ ಕೇಳೋದು ಇಲ್ಲ, ನೀನ್ ಕೆಂಡ ಹಾಯೋ ಪರಿಸ್ಥಿತಿ ಬರೋದು ಇಲ್ಲ. ಏನಂತೀಯ? ನೀವು ಹೇಳೋದು ನಡೆಯುತ್ತಾ? ಮಾಯನ್ ಭವಿಷ್ಯ ಯಾವತ್ತೂ ಪಕ್ಕ ಆಗಿರುತ್ತೆ. ನಾನು ಹೇಳ್ದಾಗೆ ಹೋಗಿ ಹೇಳು. ಆಮೇಲೆ ಇದನ್ನ ಇಲ್ಲೇ ಕೈ ಬಿಟ್ರು ಅಂತ ನೀನೇ ಬಂದು ಹೇಳ್ತೀಯ. ಸರಿ. ಹೊರಡೋಣವಾ? ಸರಿ, ಏನು ನಿರ್ಧಾರ ಮಾಡಿದೆ? ನಮ್ಮೂರು ಹಿರಿಯರೆಲ್ಲ ಕೇಳಿದೆ, ನೀನು ಸತ್ಯ ಹೇಳ್ತಾ ಅಂತ ಒಪ್ಕೊ ಅಂತ ಹೇಳಿದ್ರು. ಕೆಂಡ ಇದು ಪ್ರಮಾಣ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಇನ್ನೇನು ರಾಜಪ್ಪ, ಕೆಂಡ ಹಾಯೋದಕ್ಕೆ ಸಿದ್ಧತೆ ಮಾಡಿಬಿಡು. ಆದರೆ ನಂಗೆ ಒಂದು ಅನುಮಾನ ಇದೆ, ಅದು ಬಗೆಹರಿಸ್ತೀರಾ? ಅದೇನು ಕೇಳಪ್ಪ? ನನ್ನ ಕಡೆಯಿಂದ ನಾನು ಪ್ರಮಾಣ ಮಾಡ್ತಾ ಇದ್ದೀನಿ, ಅದೇ ರೀತಿ ಮುತ್ತು ಬಂದು ಪ್ರಮಾಣ ಮಾಡ್ಬೇಕಲ್ವಾ? ನನಗೊಂದು ನ್ಯಾಯ, ಅವನಿಗೊಂದು ನ್ಯಾಯನಾ? ಇದ್ಯಾಗಿ ತಾರತಮ್ಯ? ನನ್ನ ಮಾತ್ರ ಕೆಂಡ ಆಯ ಅಂತಿದ್ದೀರಾ, ಅವ್ರು ಮಾತ್ರ ಬಿಟ್ಬಿಡ್ತೀರಾ? ತಪ್ಪಲ್ವಾ ಇದು? ಹೌದು ನೋಡ್ರಿ, ಪ್ರತಾಪ ಹೇಳೋದು ಸತ್ಯ ಇದೆ. ಸರಿ ಸರಿ, ಪ್ರತಾಪ ಹೇಳೋದು ನನಗೂ ಸರಿ ಅನ್ನಿಸ್ತಿದೆ. ಇದಕ್ಕೆ ನೀನೇನೋ ಹೇಳ್ತೀಯ ಬೆಳ್ಳಿ? ಮುತ್ತು ಮಾವನ ಪರವಾಗಿ ಕೆಂಡ ಹಾಯೋದಕ್ಕೆ ನಾನು ಸಿದ್ಧವಾಗಿದ್ದೀನಿ. ಅವ್ರ ಮಾತಲ್ಲಿ ಸತ್ಯ ಇತ್ತು ಅನ್ನೋದನ್ನ ನಾನು ನಿರೂಪಿಸ್ತೀನಿ. ಸ್ವಾತಿ ಯಾವತ್ತಿದ್ರು ಚಿತ್ರಕ್ಕ ಮುತ್ತು ಮಾವನ ಮಗಳೇ. ಇದಕ್ಕೆ ಕೆಟ್ಟ ಅರ್ಥ ಕೊಡೋದು, ಅವ್ರ ಜೀವನಕ್ಕೆ ಮಸಿ ಬಳಿಯೋ ಕೆಲಸ ಮಾಡೋರ್ಗೆ ತಕ್ಕ ಉತ್ತರ ಕೊಡ್ತೀನಿ. ಇಲ್ಲ ಇಲ್ಲ, ಅದೆಲ್ಲ ಆಗಲ್ಲ. ನಿಮ್ಮ ಮುತ್ತಿಗೆ ಅತ್ತೆ ಮಗಳೇ ಇರ್ಬೋದು, ಆದ್ರೆ ಸ್ವಂತ ಆಗ್ತಾ ಅಲ್ವಲ್ಲ, ಅಂದಮೇಲೆ ನೀ ಕೆಂಡಾಯ ಸರಿ ಬರಲ್ಲ. ಮುತ್ತು ಮಾವ ಇನ್ನೂ ಈಗ ಔಷಧಿ ತಗೊಂಡು ಗುಣ ಆಗ್ತಿದ್ದಾರೆ. ಅವ್ರು ಗುಣ ಆಗೋದಕ್ಕೆ 1 ವಾರ ಬೇಕು. ಅಂಥದ್ರಲ್ಲಿ ಇಂಥ ಪರಿಸ್ಥಿತಿಲಿ ಅವ್ರು ಬಂದು ಕೆಂಡ ಹಾಯಕ್ಕಾಗತ್ತಾ?
ದಯವಿಟ್ಟು ಮುತ್ತು ಮಾವಂಗೋಸ್ಕರ ಸ್ವಾತಿಗೋಸ್ಕರ ನೀವೆಲ್ಲರೂ ಒಪ್ಕೊಳ್ಳೇಬೇಕು. ಚಿತ್ರಕ್ಕನ ಋಣ ಇನ್ನೂ ನನ್ನ ಮೇಲೆ ಎಷ್ಟೋ ಇದೆ. ಇದ್ರ ಮೂಲಕನಾದರೂ ನಾನು ಅದನ್ನು ತೀರಿಸ್ತೀನಿ. ಅವ್ರ ಗಂಟಿರೋ ಕಳಂಕನ ದೂರ ಮಾಡ್ತೀನಿ. ಇದಕ್ಕೋಸ್ಕರನಾದರೂ ದಯವಿಟ್ಟು ಎಲ್ಲರೂ ನನಗೆ ಅವಕಾಶ ಮಾಡಿಕೊಡಿ. ಇಲ್ಲ ಬೆಳ್ಳಿ, ನೀನು ಯಾಕೆ ಇಷ್ಟೊಂದು ಕಷ್ಟ ತಗೋತಿದೀಯಾ ಅಂತ ನನಗೆ ಗೊತ್ತು. ಆದರೆ ಮುತ್ತು ಇಲ್ಲದೆ ಇದನ್ನ ತೀರ್ಮಾನ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಇಲ್ಲಿಗೆ ಬಿಟ್ಬಿಡೋಣ, ಏನಂತೀರಪ್ಪ? ಅಂಕಲ್, ಚಿಕ್ಕಿ ಬದಲು ನಾನು ಕೆಂಡ ಆಯೋದಕ್ಕೆ ರೆಡಿ ಇದ್ದೀನಿ. ನೀನಾ ಪುಟ್ಟ? ಹೌದು ಅಂಕಲ್, ನಾನು ಮುತ್ತು ಅಪ್ಪನ ಮಗಳೇ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿರೋದು ಸರಿಯಾಗೇ ಇದೆ ಅಂತ ಎಲ್ರಿಗೂ ನಾನು ತಿಳಿಸ್ಬೇಕು. ಚಿತ್ರಮ್ಮನ ಬಗ್ಗೆ ಯಾರು ಕೆಟ್ಟದಾಗ ಮಾತಾಡ್ತಾರೋ ಅವ್ರ ಬಾಯಿ ಮುಚ್ಚಕ್ಕಾದ್ರೂ ನಾನು ಕೆಂಡ ಆಯ್ತೀನಿ ಅಂಕಲ್. ನೀನಿನ್ನೂ ಚಿಕ್ಕ ಹುಡುಗಿ, ಕೆಂಡ ಹಾಯಿಸೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲಮ್ಮ. ಬೇಡಮ್ಮ, ಇಂಥ ಸಾಹಸಕ್ಕೆ ಕೈ ಹಾಕ್ಬೇಡ ನೀನು. ನನ್ನ ಮೈಯಲ್ಲಿ ಹರಿತಿರೋದು ಅಪ್ಪನ ರಕ್ತ. ನನಗೆ ಜನ್ಮ ಕೊಟ್ಟಿದ್ದು ಚಿತ್ರಮ್ಮ. ನನ್ಗೇನೇ ಆದ್ರೂ ಅವ್ರು ಬಂದು ಕಾಪಾಡ್ತಾರೆ. ಸರಿ ಪುಟ್ಟ, ನೀನು ಮುತ್ತು ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದೀಯ ಅಂದರೆ ನಿನಗೊಂದು ಅವಕಾಶ ಕೊಡಲೇಬೇಕು. ಏನು ಹೇಳ್ತೀರಪ್ಪ? ಅವಕಾಶ ಕೊಡೋದೇ ಒಳ್ಳೆಯದು. ಸರಿ ಸರಿ, ಸಮಾಧಾನ. ಈ ಶನಿವಾರ ಹುಣ್ಣಿಮೆ ಬರುತ್ತೆ. ಅವತ್ತಿನ ದಿವಸ ಕೆಂಡ ಹಾಯೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಜೊತೆಗೆ ಪ್ರಮಾಣ ಮಾಡೋದಕ್ಕೆ ಮುತ್ತು ಪರವಾಗಿ ಸ್ವಾತಿ, ಪ್ರತಾಪ ಇಬ್ರು ತಯಾರಾಗಿರ್ಬೇಕು. ಸರಿ ಸರಿ, ಈಗೆಲ್ಲರೂ ಹೊರಡಿ ಹೊರಡಿ. ಸ್ವಾತಿ ಪುಟ್ಟ, ನೀನು ಯಾಕೆ ಇದಕ್ಕೆಲ್ಲ ಒಪ್ಕೊಂಡೆ? ಕೆಂಡ ಹಾಯೋದು ಅಂದ್ರೆ ಅಷ್ಟೊಂದು ಸುಲಭ ಅಲ್ಲ. ನೀನು ಒಳ್ಳೆ ಉದ್ದೇಶ ಇಟ್ಕೊಂಡೆ ತಾನೇ ಇಷ್ಟೆಲ್ಲ ಮಾಡ್ತಿರೋದು. ಹಾಗಾದ್ರೆ ಅಪ್ಪಂಗೆ, ಅಮ್ಮಂಗೆ, ನಿನ್ಗೆ, ನನ್ಗೆ ಎಲ್ರಿಗೂ ಒಳ್ಳೇದಾಗ್ಬೇಕು ಅಲ್ವಾ? ಹಾಗಾದ್ರೆ ನಾನು ಯಾಕೆ ಪ್ರಮಾಣ ಮಾಡಬಾರ್ದು? ನನ್ಗೇನು ಆಗಲ್ಲ ಚಿಕ್ಕಿ, ನೀನ್ ಧೈರ್ಯವಾಗಿರೋ. ನೀನ್ ಅನ್ಕೊಂಡಾಗೆ ಅಪ್ಪ ಹುಷಾರಾಗಿ ಬರೋ ಅಷ್ಟರಲ್ಲಿ ಎಲ್ಲಾನು ಸರಿ ಆಗುತ್ತೆ. ಅವ್ರ ಬಗ್ಗೆ ಯಾರು ಕೆಟ್ಟದಾಗ ನನಗೆ ಸೋಲಾಗ್ಲಿ ಅಂತಾನೆ ಇಡೀ ಊರಿಗೂರೇ ಬೆಳ್ಳಿನ ಸಪೋರ್ಟ್ ಮಾಡ್ತಿದೆ. ಆ
ಸ್ವಾತಿಗೂ ಯಾರೋ ಹೇಳ್ಕೊಟ್ಟಿರೋದಕ್ಕೆ ನಾನು ಕೆಂಡ ಹಾಯ್ತೀನಿ ಅಂತ ಅವಳು ಹೇಳಿರೋದು. ಇಲ್ಲ ಅವಳಿಗೆ ಅಷ್ಟು ಧೈರ್ಯ ಬರಕ್ಕೆ ಚಾನ್ಸೇ ಇಲ್ಲ. ಯಾರು ಹೇಳ್ಕೊಟ್ಟಿರ್ಬೋದು? ಇನ್ಯಾರು? ನನ್ ಪ್ರಾಣ ತಿನ್ನಕ್ಕಂತ ಇದ್ದಾಳಲ್ಲ ಆ ಬೆಳ್ಳಿ, ಅವಳೇ ಇದಕ್ಕೆಲ್ಲ ಕಾರಣ. ಸ್ವಾತಿನೂ ಅನ್ಕೊಂಡಾಗಲ್ಲ, ತುಂಬ ಬ್ರಿಲಿಯಂಟ್ ಇದ್ದಾಳೆ. ಏನೇ ವಿಷಯ ಇದ್ರು 2 ನಿಮಿಷ ಸಾಲ್ವ್ ಮಾಡೋ ಬುದ್ಧಿ ಇದೆ. ಒಂದ್ ವೇಳೆ ನೀನು ಹೋಗಿ ನಿಲ್ಸಿ ಅಂತ ಹೇಳಿದ್ರೆ ಇದಕ್ಕೆಲ್ಲ ನೀನೇ ಕಾರಣ ಅನ್ಕೊಳ್ತಾರೆ ಮಾಯಾ. ಪಂಚಾಯತಿ ಹೋಗೋದಕ್ಕೆ ಮುಂಚೆ ನನಗೊಂದು ಮಾತು ಹೇಳಬೇಕಲ್ವಾ? ಹಾಗಂತ ಕೈ ಕಟ್ಕೊಂಡು ಸುಮ್ಮನೆ ಇರಕ್ಕಾಗಲ್ಲ ಅಲ್ವಾ? ಏನಾದ್ರೂ ಮಾಡಿ ಕೆಂಡ ಹಾಯೋದನ್ನ ನಿಲ್ಲಿಸ್ಲೇಬೇಕು. ಇಲ್ಲಾಂದ್ರೆ ಸ್ವಾತಿ ಮುತ್ತು ಮಾವನ್ ಮಗಳು ಅಂತ ಪ್ರೂವ್ ಆಗತ್ತೆ. ದೇವಸ್ಥಾನದ ಮುಂದೆ ಪ್ರಮಾಣ ಮಾಡಿ ಊರ್ ಜನರಿಂದ ಅವಳು ಶಬಾಷ್ ಅನ್ಸ್ಕೊಳ್ಳೋಕೆ ನಾನ್ ಬಿಡಲ್ಲ. ಏನಾದ್ರೂ ಮಾಡ್ಲೇಬೇಕು. ಏನ್ ಮಾಡುದು ದೊಡ್ಡಪ್ಪ? ಮಾಯಾ, ಮಂತ್ರವಾದಿ ಹತ್ರ ಹೋದ್ರೆ ಮಂತ್ರವಾದ ಒಳ್ಳೆ ಐಡಿಯಾ. ಓಂ ಮಹಾಕಾಳಿ, ಓಂ ಭದ್ರಕಾಳಿ, ಓಂ ವಿಶಾಲಾಕ್ಷಿ, ಓಂ ಕಾಮಾಕ್ಷಿ, ಓಂ ನಳಿನಿ, ಓಂ ದಾಕ್ಷಾಯಿಣಿ. ಗುರುಗಳೇ ನಮಸ್ಕಾರ. ಓಂ ಮಹಾಕಾಳಿ, ಏನ್ ನಿಮ್ಮ ಸಮಸ್ಯೆ? ಸ್ವಾಮಿ, ನನಗೂ ನಮ್ಮ ಮಾವಂಗೂ ಮದುವೆ ನಿಶ್ಚಯ ಆಗಿದೆ. ಆದರೆ ಅದಕ್ಕೆ ಅವ್ರ ಮಗಳೇ ಅಡ್ಡಿ ಆಗ್ತಿದ್ದಾಳೆ. ಇಷ್ಟು ದಿನ ಏನಾಯ್ತು ಅಂದರೆ ಸ್ವಾತಿ ಕೆಂಡ ಹಾಯ್ದು ಪ್ರಮಾಣ ಮಾಡ್ತೀನಿ ಅಂತ ಎಲ್ಲರೂ ಮುಂದೆ ಒಪ್ಕೊಂಡಿದ್ದಾಳೆ. ಒಂದು ವೇಳೆ ಆ ರೀತಿ ನಡೆದ್ರೆ ನಾನು ಬದುಕಿದ್ದು ಸತ್ತಾಗೆ ಸ್ವಾಮಿ. ಹೇಗಾದರೂ ಮಾಡಿ ಅವಳು ಕೆಂಡ ಹಾಯೋದನ್ನ ತಡಿಲೇಬೇಕು. ಅದಕ್ಕೆ ಏನಾದರೂ ಒಂದು ದಾರಿ ತಿಳಿಸ್ಕೊಡಿ ಸ್ವಾಮಿ, ದಯವಿಟ್ಟು. ಓಂ ಮಹಾಕಾಳಿ, ಓಂ ಭದ್ರಕಾಳಿ. ಕೆಂಡ ಹಾಯೋದು ಎಲ್ಲಿ ಅಂತ ನಿಮಗೆ ಗೊತ್ತಿದೆಯಾ? ದೇವಸ್ಥಾನದಲ್ಲಿ ಸ್ವಾಮಿ. ಅಮ್ಮನವ್ರ ದೇವಸ್ಥಾನದಲ್ಲಿ. ಅವಳ ಸನ್ನಿಧಿಯಲ್ಲಿ ಏನೇ ನಡೆದರೂ ಒಳ್ಳೆಯದೇ ನಡೆಯುತ್ತೆ. ಅಲ್ಲಿ ಕೆಟ್ಟ ಶಕ್ತಿಗಳಿಗೆ ಅವಕಾಶನೇ ಇಲ್ಲ. ನಾನು ಅಂತಲ್ಲ, ನೀವು ಬೇರೆ ಯಾವ ಮಂತ್ರವಾದಿ ಹತ್ರ ಹೋದರೂ ಅವರು ಕೂಡ ಇದನ್ನೇ ಹೇಳೋದು. ದೇವರ ವಿಷಯದಲ್ಲಿ ಹುಡುಗಾಟ ಆಡಿದ್ರೆ ನಾವೇ ಆಪತ್ತನ್ನು ತಂದುಕೊಂಡಾಗತ್ತೆ. ಬೇರೆ ದಾರಿ ಇಲ್ವಾ ಸ್ವಾಮಿ? ಬೇರೆ ದಾರಿ ಇದೆ. ಏನದು ಸ್ವಾಮಿ? ಆ ಮಗುನ ಕೆಂಡ ಆಯ್ದೇ ಇರೋ ಹಾಗೆ ತಡಿಬಹುದು. ನಮಗೆ ಬೇಕಾಗಿರೋದು ಅದೇ ಸ್ವಾಮಿ. ನೀವು ನಮಗೆ ಈ ಕೆಲಸ ಮಾಡಿಕೊಟ್ರೆ ನಾವು ಯಾವಾಗಲೂ ನಿಮಗೆ ಚಿರಋಣಿ ಆಗಿರ್ತೀವಿ.
ಅಷ್ಟೇ ಅಲ್ಲ, ಪ್ರತಾಪ ಕೆಂಡ ಹಾಯ್ದು ಕ್ಷೇಮವಾಗಿ ವಾಪಸ್ ಬರೋ ಹಾಗೆ ಮಾಡೋ ಶಕ್ತಿ ಕೂಡ ನನ್ನಲ್ಲಿದೆ. ಗುರುಗಳೇ, ಇದೊಂದು ಕೆಲಸ ಮಾಡಿಕೊಟ್ರೆ ನಮಗೆ ತುಂಬ ಉಪಕಾರ ಆಗುತ್ತೆ. ಸ್ವಾತಿ ಪ್ರತಾಪನ ಮಗಳು ಅಂತ ಊರ್ ಜನ ಎಲ್ಲ ನಂಬ್ತಾರೆ. ಆಮೇಲೆ ನನ್ನನ್ನು ಯಾರೂ ತಡೆಯೋಕ್ಕಾಗಲ್ಲ. ನಾನು ಅನ್ಕೊಂಡಿದ್ದೆಲ್ಲ ಕೆಲಸನೂ ನಡೆಯುತ್ತೆ. ದಯವಿಟ್ಟು ಇದೊಂದು ಸಹಾಯ ಮಾಡಿಕೊಡಿ. ನೀವು ಕೆಲಸ ಮಾಡಿಕೊಟ್ರೆ ಸ್ವಾತಿನೇ ಬೆಳ್ಳಿನ ನನ್ನ ಕೈ ಒಪ್ಸೋಗ್ತಾಳೆ. ಅಲ್ಲಿಗೆ ನಾನು ಬಂದರೆ ಕೆಲಸ ಮುಗಿಯುತ್ತೆ, ನನ್ನ ಪ್ರಾಣನೂ ಉಳಿಯುತ್ತೆ. ನಾನಿದ್ದೀನಿ, ಭಯ ಪಡುವಂಥದ್ದೇನಿಲ್ಲ. ನನ್ನ ಮಾತು ಕೇಳಿ. ನಿಮಗೆ 2 ತಾಯ್ತ ಕೊಡ್ತೀನಿ. ಒಂದನ್ನು ಆರ ಹಾಕೋ ನೆಪದಲ್ಲಿ ಆ ಮಗು ಕುತ್ತಿಗೆಗೆ ಸೇರೋ ಹಾಗೆ ಮಾಡಬೇಕು. ನಾವು ಅಂದ್ಕೊಂಡಾಗೆ ಆದರೆ ಆ ತಾಯ್ತದ ಶಕ್ತಿ ಸ್ವಾತಿ ಕೆಂಡ ಆಯ್ದರ ಹಾಗೆ ತಡೆಯುತ್ತೆ. ಈ 2ನೇ ತಾಯ್ತಾನ ಪ್ರತಾಪ ತನ್ನ ಕೈ ಕಟ್ಕೋಬೇಕು. ಹಾಗೆ ಕಟ್ಕೊಂಡ್ರೆ ಅವನು ಕೆಂಡ ಹಾಯೋಕ್ಕೆ ಯಾವ ಅಡ್ಡಿ ಆತಂಕನೂ ಬರೋದಿಲ್ಲ. ನೀವು ಆರಾಮಾಗಿ ಕೆಂಡ ದಾಟ್ಕೊಂಡ್ಬಂದು ಪ್ರಮಾಣ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಇಷ್ಟೆಲ್ಲ ಆಗ್ತಿದ್ದಾಗೆ ನನಗೊಂದು ಫೋನ್ ಮಾಡಿ ತಿಳಿಸಿ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು ಶಕ್ತಿಯನ್ನು ಆ ತಾಯ್ತಕ್ಕೆ ಸೇರೋ ಹಾಗೆ ನಾನು ಮಾಡ್ತೀನಿ. ಹಾಗೆ ಮಾಡಿದ್ರೆ ಕೆಲಸ ಸಲೀಸಾಗುತ್ತೆ. ಯಾವ ಅಡ್ಡಿ ಆತಂಕನೂ ಬರಲ್ಲ. ಏನಂತೀರ? ನೀವು ಹಾಗೆ ಮಾಡಿದ್ರೆ ನೀವು ಕೇಳಿದಷ್ಟು ಹಣ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ದೊಡ್ಡಪ್ಪ, ಗುರುಗಳೇ, ನಾವಿನ್ನು ಹೊರಡ್ಬೋದಾ? ಓಂ ಮಹಾಕಾಳಿ ಭಾರ್ಗವಿ ನಾರಾಯಣಿ ಚಾಮುಂಡೇಶ್ವರಿ ಕಾಮಾಕ್ಷಿ ವಿಶಾಲಾಕ್ಷಿ ನಳಿನಾಕ್ಷಿ ಓಂ ಶಕ್ತಿ ಮಹಾಕಾಳಿ.